ವಿಜಯನಗರ ಶಾಸಕರಾಗಿರ್ತಕ್ಕಂಥ ಎಂ ಕೃಷ್ಣಪ್ಪನವರು ಸಚಿವ ಸ್ಥಾನ ಸಿಗದಕ್ಕೆ ಅಸಮಾಧಾನ ಆಗಿದ್ದಾರೆ. ಅವರನ್ನು ಮನವೊಲಿಸೋ ಕೆಲಸವನ್ನು ಸಚಿವರಾಗಿರ್ತಕ್ಕಂಥ ಬಾಲಕೃಷ್ಣ ಅವರು ಮಾಡಿದ್ರು. ಅವ್ರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಸರ್, ತಾವು ಕೂಡ ಹೋಗಿ ಅವ್ರನ್ನ ಮನವೊಲಿಸುವಂಥ ಕೆಲಸವನ್ನು ಮಾಡಿದ್ರಿ. ನಿನ್ನೆ ಸುರ್ಜೇವಾಲ ಅವರು ಹೋಗಿದ್ರು, ಸಿ ಎಂ ಅವರು ಹೋಗಿದ್ರು. ಸರ್, ಮನವೊಲಿದಿದ್ದಾರೆ ಸರ್ ಅವರು? ನೋಡ್ರಿ, ಅವರೆಲ್ಲ ಕೂಡ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು. ಅವ್ರಿಗೆ ಅನೇಕ ಸಂದರ್ಭದಲ್ಲಿ ಪಕ್ಷ ಮಂತ್ರಿ ಸ್ಥಾನವನ್ನು ಕೊಟ್ಟು ಒಂದು ಅವಕಾಶವನ್ನು ಮಾಡಿಕೊಟ್ಟಿದೆ. ಈಗ ಕೆಲವೊಂದು ವಿಚಾರಗಳಲ್ಲಿ ಅವ್ರಿಗೆ ಮಂತ್ರಿ ಸ್ಥಾನ ಅವ್ರಿಗೆ ಖಂಡಿತ ಸಿಗಬೇಕಾಗಿತ್ತು. ಅವರು ಅದಕ್ಕೆ ಅರ್ಹರಿದ್ದಾರೆ. ಆದರೂ ಕೆಲವು ಪರ್ಮುಟೇಷನ್ ಆ್ಯಂಡ್ ಕಾಂಬಿನೇಷನ್ ವಿಚಾರದಲ್ಲಿ ಅವ್ರಿಗೆ ತಪ್ಪಿದೆ. ಅದನ್ನು ಸರಿಪಡಿಸ್ತಕ್ಕಂಥ ವಾಗ್ದಾನವನ್ನು ನಮ್ಮ ಹೈಕಮಾಂಡ್ ಅವ್ರಿಗೆ ಕೊಟ್ಟಿದೆ ಅಂತಕ್ಕಂಥದ್ದನ್ನು ನಾನು ಕೂಡ ಅವ್ರ ಹತ್ರ ಚರ್ಚೆ ಮಾಡಿದಾಗ ತಿಳ್ಕೊಂಡಿದ್ದೀನಿ. ತಪ್ಪನ್ನು ಸರಿಪಡಿಸ್ತೇವೆ ಅನ್ನೋದಾದರೆ ಯಾವ ರೀತಿಯಾಗಿ ತಪ್ಪನ್ನು ಸರಿಪಡಿಸ್ತಾರೆ, ಯಾವ ಸ್ಥಾನಮಾನಗಳು ಅನ್ನೋದು ಚರ್ಚೆಗಳಿರ್ತಕ್ಕಂಥದ್ದು. ಅದನ್ನು ಹೈಕಮಾಂಡ್ ಅವ್ರು ಹೇಳಬೇಕು, ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಅವರು ಒನ್ ಟು ಒನ್ ಚರ್ಚೆ ಮಾಡಿದ್ದಾರೆ. ಮುಖ್ಯಮಂತ್ರಿಗಳ ಹತ್ರ, ನಮ್ಮ ಸುರ್ಜೇವಾಲ ಅವ್ರ ಹತ್ರ ಒನ್ ಟು ಒನ್ ಚರ್ಚೆ ಮಾಡಿದ್ದಾರೆ. ಅವ್ರು ಏನು ಚರ್ಚೆ ಮಾಡಿದ್ರು, ಅವ್ರು ಏನು ಹೇಳಿದ್ರು ಅಂತಕ್ಕಂಥದ್ದನ್ನು ಅವ್ರು ಬಹಿರಂಗ ನಮಗೆ ಪಡಿಸ್ಲಿಲ್ಲ. ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಅಂತ ಹೇಳಿದರೆ ಸರಿಪಡಿಸ್ತಾರೆ ಅಂತ ವಿಶ್ವಾಸ ಇದೆ. ಎಂ ಕೃಷ್ಣಪ್ಪ ಅವ್ರು ಹೇಳ್ತಾ ಇದ್ದಾರೆ ಸರ್ ಮಾಧ್ಯಮಗಳಿಗೆ, ನಾವು ಸಚಿವ ಸ್ಥಾನ ಕೊಟ್ಟರೆ ಮಾತ್ರ ಒಪ್ಕೊಳ್ತೇನೆ, ಬೇರೆ ಯಾವ ಸ್ಥಾನಮಾನಗಳು ನಮಗೆ ಬೇಡ ಅನ್ನುವಂಥದ್ದು. ಆಯಿತು, ಅದನ್ನು ಕೊಡೋದಾದರೆ ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್ ಏನು ತೀರ್ಮಾನ ತೊಗೊತಾರೆ ಅದಕ್ಕೆ ನಾವೆಲ್ಲ ಕೂಡ ಬದ್ಧ ಇದ್ದೀವಿ. ಅಂದರೆ ಈಗ ಚರ್ಚೆಗೆ ಬಂದಿರತಕ್ಕಂಥದ್ದು ಯಾರೋ ಒಂದಷ್ಟು ಜನನ ಕೈಬಿಟ್ಟು ಅಸಮಾಧಾನಿತರನ್ನು ಸೇರಿಸ್ಕೊಳ್ತಾರೆ ಅನ್ನೋಂಥದ್ದು ಇರ್ತಕ್ಕಂಥದ್ದು. ಇರಲಿ ಬಿಡಿ, ಹೈಕಮಾಂಡ್ ಏನಾರು ಆ ರೀತಿ ತೀರ್ಮಾನ ಮಾಡಿದ್ರೆ ನಾವೆಲ್ಲದಕ್ಕೂ ರೆಡಿ ಇದ್ದೀವಿ. ನೀವು ರೆಡಿ ಇದ್ದೀರಿ? ನಾವು ರೆಡಿ ಇದ್ದೀವಿ. ಅಂದರೆ ಪಕ್ಷದಲ್ಲಿ ಅಸಮಾಧಾನ ಇದ್ದನ್ನು ತಣಿಸೋಕೆ ತಾವು ರೆಡಿ ಆಗ್ತೀರಿ? ಖಂಡಿತ. ನನಗೆ ಪಕ್ಷ ಮುಖ್ಯ, ನಂತರ ನಮ್ಮ ನಾಯಕರಾದಂಥ ಡಿ.ಕೆ. ಶಿವಕುಮಾರ್ ಅವರ ಹಿತಾಸಕ್ತಿ ಮುಖ್ಯ. ನಾವು ಯಾವುದೇ ತ್ಯಾಗಕ್ಕೆ ರೆಡಿ ಇದ್ದೀವಿ. ಒಂದು ಬಾರಿ ಸಚಿವರಾಗಬೇಕಾಗಿತ್ತು, ಅದಾಗಿದೆ. 2 ದಿನನೋ 3 ದಿನ ತಾವು ತ್ಯಾಗ ಮಾಡಿ ನಾವು ಬಿಡ್ಸೋಳಾಯ್ತು ಅದನ್ನು. ಅವ್ರು ಏನು ತೀರ್ಮಾನ ತಗೋತಾರೆ ನಮ್ಮ ಹೈಕಮಾಂಡು ಪಕ್ಷದ ಹಿತದೃಷ್ಟಿಯಿಂದ, ಪಕ್ಷಕ್ಕೆ ಒಳ್ಳೇದಾಯ್ತದಪ್ಪ, ನೀವು ಎಲ್ಲದಕ್ಕೂ ರೆಡಿ ಆಗಲ್ಲ ಅಂದರೆ ನಾವು ರೆಡಿ ಇದ್ದೀವಿ. CM ಹೇಳ್ದಂಗೆ ಕೇಳ್ತೀರಿ, ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀರಿ? 100ಕ್ಕೆ 100 ಭಾಗ ಹೈಕಮಾಂಡು CM ಹೇಳ್ದಂಗೆ ಕೇಳ್ತೀವಿ. ಯಾವುದೇ ಗೊಂದಲ ಇಲ್ಲದೆ, ಯಾವುದೇ ಆತಂಕ ಇಲ್ಲದೆ ಎಲ್ಲ ವಿಚಾರವಾಗೂ ಕೂಡ ಮುಖ್ಯಮಂತ್ರಿಗಳ ಆದೇಶಕ್ಕೆ ತಲೆಬಾಗ್ತೀವಿ, ಹೈಕಮಾಂಡ್ ಆದೇಶಕ್ಕೆ ತಲೆಬಾಗ್ತೀವಿ. ಇನ್ನೊಂದು ಕಡೆ 30-40 ಶಾಸಕರು ಸಮಾನ ಮನಸ್ಕರು ಸಭೆ ಮಾಡೋಕ್ಕೂ ಕೂಡ ತಯಾರಿ ಮಾಡ್ಕೊಳ್ತಾ ಇದ್ದಾರೆ ಸರ್. ಯಾರು ಮಾಡಲ್ಲ, ಸುಮ್ಮನೆ ನಿಮ್ಮದೇ. ಯಾರು ಹೇಳಿ ನೋಡೋಣ, ಹೆಸರು ಹೇಳಿ, ಒಂದು 10 ಹೆಸರು ಹೇಳಪ್ಪ. ನಾನು ಹೇಳ್ತೇನೆ ಸರ್, ಈಗಲೇ ಹೇಳ್ಬೇಕು ನೀವು ದಯಮಾಡಿ. ಬಂಗಾರಪೇಟೆ ನಾರಾಯಣ ಸ್ವಾಮಿ, ಕೊತ್ತನೂರು ಮಂಜುನಾಥ್ ಎಲ್ಲ ಮಾತಾಡಿ ಆಗಲೇ ಚರ್ಚೆ ಮಾಡಿ ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಆಯಿತು. ನಂಜೇಗೌಡರು ನೆನ್ನೆ ಮುಖ್ಯಮಂತ್ರಿಗಳ ಹತ್ರ ಬಂದಿದ್ದರು. ನಂಜೇಗೌಡರು ಟೈಮ್ ತೊಗೊಂಡು ಹೋದ್ರು. 10ನೇ ತಾರೀಕು ಮುಖ್ಯಮಂತ್ರಿಗಳ ಸಭೆ ಇದೆ ಅವ್ರ ಕ್ಷೇತ್ರದಲ್ಲಿ. ಕೊತ್ತನೂರು ಮಂಜುನಾಥ್ ಅವರು ಕೂಡ ಏನೂ ಮಾತಾಡಿಲ್ಲ ಪಾಪ. ಅವರು ಸಭೆಯಲ್ಲಿ ಕೂತಿದ್ರು ಅಷ್ಟೇ. ಅಂದರೆ ಅಲ್ಲಿ ಚರ್ಚೆ ಆಗಿದೆ ಏನು ಅಂತಂದರೆ ಯಾರೇ ಅನ್ಯಾಯ ಆಗಿದೆ ಸರಿಪಡಿಸಿ ಅಂತಕ್ಕಂಥದ್ದು ವಾದವನ್ನು ಮಂಡಿಸಿದ್ದಾರೆ. ಬೇರೆ ವಿಚಾರ ಏನೂ ಚರ್ಚೆ ಆಗಲಿಲ್ಲ. ನಾರಾಯಣ ಸ್ವಾಮಿ ಅವ್ರ ಹತ್ರ ಖುದ್ದು ನಾನು ಮಾತಾಡಿದೆ. ಅವ್ರು ಹೇಳಿದ್ರು, ನಾನು 4 ಸರಿ ಶಾಸಕನಾಗಿದ್ದೇನೆ, ನನಗೆ ನ್ಯಾಯ ಬೇಕು ಅಂತ. ಆಯಿತು, ಅದನ್ನು ಹೈಕಮಾಂಡು ಮುಖ್ಯಮಂತ್ರಿಗಳ ಬಗ್ಗೆ ಚರ್ಚೆ ಮಾಡಿ ಬಗೆಹರಿಸೋಣ. ನೀವು ಮಾಧ್ಯಮದ ಮುಖಾಂತರ ಬಗೆಹರಿಸ್ಕೊಂಡ್ರೆ ಅದನ್ನು ಚರ್ಚೆ ಮಾಡಿದ್ರೆ ಬಗೆಹರಿಯಲ್ಲ ಅಂತ ಹೇಳಿದ್ದೀವಿ. ಅದಕ್ಕೆ ಅವ್ರು ಆಯಿತು ಅಂತ ಹೇಳಿದ್ದಾರೆ. ಎಲ್ಲರೂ ಕೂಡ ಈಗ ಸಮಾಧಾನವಾಗಿದ್ದಾರೆ. ನೋಡ್ರಿ, ನನಗೆ ತಪ್ಪಿದ್ರು ಕೂಡ, ನಾನು ಆ ಸ್ಥಾನದಲ್ಲಿ ಇದ್ದಿದ್ರು ಕೂಡ ನನಗೂ ಅಸಮಾಧಾನ ಆಗೋದು ಒಬ್ಬ ಮನುಷ್ಯನ ವೀಕ್ನೆಸ್. ಅದು ನನ್ನ ವೀಕ್ನೆಸ್ಸು ಕೂಡ ಹಂಗೇನೆ. ನನಗೆ ಕೊಡಲಿಲ್ಲ ಅಂತಂದ್ರೆ ಕೂಡ ನಾನು ಬೇಜಾರಾದಾಗ ಮುಖ್ಯಮಂತ್ರಿಗಳನ್ನ ಇನ್ನೊಬ್ಬರನ್ನ ಹೈಕಮಾಂಡ್ನ ಬೈಕೋತಿದ್ದೆ. ಆಮೇಲೆ ಎಲ್ಲೋಗ್ಬೇಕಪ್ಪ ನಾವು ಲಾಸ್ಟ್ಗೆ ಇಲ್ಲೇ ಇರ್ಬೇಕಲ್ಲ ಪಕ್ಷದಲ್ಲೇ. ಬೇಜಾರಾದಾಗ ಇವೆಲ್ಲ ಚರ್ಚೆಗಳು ಸರ್ವೇ ಸಾಮಾನ್ಯ ಆಗಿದೆ. ಸರಿ ಹೋಗ್ತದೆ. ನಾವು ಹೇಳಿಲ್ವಾ, ನಾವು ಹೇಳಿಲ್ವ, ನಾವು ಮುಖ್ಯಮಂತ್ರಿಗಳು ಪಕ್ಷಕ್ಕೆ ಒಳ್ಳೇದಾಯ್ತದೆ ಅಂದರೆ ನಾವು ಯಾವುದೇ ತ್ಯಾಗಕ್ಕೆ ಸಿದ್ಧ ಇದ್ದೇವೆ. ಇನ್ನೊಂದು ಭಾಳ ಪ್ರಮುಖವಾಗಿ ಸರ್, ಬಿಡದಿ ಟೌನ್ಶಿಪ್ ವಿಚಾರವಾಗಿ ಕೂಡ ಹೋರಾಟ ಮಾಡೋಕ್ಕೆ ಬಿಜೆಪಿ JDS ತಯಾರಿ ನಡೆಸ್ತಾ ಇದ್ದಾವೆ. ಅದು ಸಮನ್ವಯ ಮೂಡ್ತಾ ಇಲ್ಲ ಅನ್ನೋಂಥದ್ದು. ಸಮನ್ವಯ ಅಲ್ಲ ರೀ, ಮಾಡಿದವ್ರೆ ಅವರಲ್ವೇನ್ರಿ? ಅವರೇ ಮಾಡಿಬಿಟ್ಟು ಈಗ ಅವರೇ ಪಾದಯಾತ್ರೆ ಅಂದರೆ ಸಮನ್ವಯ ಹೆಂಗ್ರಿ ಮೂಡ್ತದೆ? ಪಾಪ ಅವ್ರೇನೋ ಶುಗರ್ BP ಜಾಸ್ತಿ ಆಗಿರಬೇಕು, ಫ್ರೀ ಮಾಡ್ಕೊಳ್ಳೋಕ್ಕೆ ಡಾಕ್ಟ್ರು ಸಜೆಷನ್ ಕೊಟ್ಟಿರ್ಬೇಕು, ಮಾಡಲಿ ಬಿಡಿ ಪಾದಯಾತ್ರೆ. ನಾವು ಕೂಡ ಅವ್ರಿಗೆ ಸಹಕಾರ ಕೊಡ್ತೀವಿ. ಅಲ್ಲಲ್ಲೇ ಟೀ ಕಾಫಿ ತಿಂಡಿ ವ್ಯವಸ್ಥೆ ಮಾಡಿಕೊಡ್ತೀವಿ. ಸದನ ಬರ್ತಾ ಇದೆ, ತಾವು ರೆಡಿ ಆಗ್ತೀರಾ ಸರ್ ಸದನದಲ್ಲಿ? ಆಗಬೇಕಲ್ಲಪ್ಪ, ಮಂತ್ರಿ ಮಾಡ್ಬಿಟ್ಟವ್ರೆ, ಬೇಕಾ ಮಾಡುವ, ರೆಡಿ ಆಗಲೇಬೇಕಲ್ಲ. ಇನ್ನೊಂದು ಭಾಳ ಪ್ರಮುಖವಾಗಿ ಸರ್, ತಾವು ಖಾತೆ ಇನ್ನೂ ಸಿಕ್ಕಿಲ್ಲ, ಇವತ್ತು ಹಂಚಿಕೆ ಆಗ್ಬೋದಾ, ಏನು ಕತೆ ಸರ್? ಅಣ್ಣ ಗೊತ್ತಿಲ್ಲ ನಮಗೆ. ಮೋಸ್ಟ್ಲಿ ಇವತ್ತು ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ನಾವು ಯಾವುದು ಖ್ಯಾತೆ ಮಾಡೋಕ್ಕೆ ಹೋಗಿಲ್ಲ. ಖಾತೆಗೆ ಮುಖ್ಯಮಂತ್ರಿಗಳೇ ನಮ್ಮವರು. ಅದರಿಂದ ನಮಗೆ ಯಾವ ಖಾತೆ ಕೊಟ್ಟರು ಕೂಡ ನಮಗೆ ಸಂತೋಷ ಇದೆ. ಇವತ್ತು ಹಂಚಿಕೆ ಬಹುತೇಕ ಆಗ್ಬೋದು. ನಿನ್ನೆ ಮೀಟಿಂಗ್ ಆಗಿದೆಯಾ ಸರ್ ಅದ್ರ ಬಗ್ಗೆ? ಗೊತ್ತಿಲ್ಲ ಅಣ್ಣ, ಅದೆಲ್ಲ ಹೈಕಮಾಂಡ್ ಮಟ್ಟದಲ್ಲಿ, ಮುಖ್ಯಮಂತ್ರಿ ಮಟ್ಟದಲ್ಲಿ ತೀರ್ಮಾನ ಆಗ್ತದೆ. ನಮ್ಗಳಿಗೆ ಗಮನಕ್ಕೆ ಬಂದಿಲ್ಲ. ಈಗ ಸುಲಲಿತವಾಗಿ ಆಡಳಿತ ನಡೀತಾ ಇದೆ. ಅದರಿಂದ ನಡ್ಕೊಂಡು ಹೋಗ್ತಾ ಇರೋದ್ರಿಂದ ಏನು ಅಂಥ ಅವಶ್ಯಕತೆ ಕಾಣ್ತಾ ಇಲ್ಲ. ಬಟ್ ಕೊಡಲೇಬೇಕು. ಇವಾಗ ಅಸೆಂಬ್ಲಿ ಬರ್ತಾ ಇದೆ. ಅದರಿಂದ ಈಗ ಇವತ್ತು ಅಥವಾ ನಾಳೆ ಅದ್ರ ಬಗ್ಗೆ ಮುಖ್ಯಮಂತ್ರಿಗಳು ಗಮನ ಹರಿಸ್ತಾರೆ ಅಂತಕ್ಕಂಥ ವಿಶ್ವಾಸ ಇಟ್ಕೊಂಡಿದ್ದೀವಿ. ಥ್ಯಾಂಕ್ ಯು ಬಾಸ್. ಇದಿಷ್ಟು ಬಾಲಕೃಷ್ಣ ಅವರ ಮಾತು. ಕ್ಯಾಮ್ರಾಮನ್ ಲೋಹಿತ್ ಜೊತೆ ಬಸವರಾಜ್, ಸಂತಿಮಠ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.